ಕೆಲಸ ಪಾರ್ ಮಾಡೋ ಪರಮೇಶ್ವರ ನನಗ ಯಾಡು ಕೈ ಹೊಡೆದನು ನನ್ನ ಕೆಲಸ ಸಾಕಾಗತ್ ನೋಡ್ರಿಪ್ಪ ಕೆತ್ತು ಕಸ ಕಲತ್ತ ಯಾಕಾರ ಇವ ಸುರೇಶಿ ಕೆತ್ತು ಕಸ ಕಲಿಸಿ ಹೋಗಿ ವಾರ್ಯಾಗ ಕುಂತಾನ್ರಿ ಆಗ್ಲೆಲ್ಲ ಕೈಯ ಬಾಜಿ ಹಿಡ್ಕೊಂಡ ಹೊತ್ತು ಮೂರು ಮಠ ನಡ ಬಗ್ಗಿಸಿ ಕೆತ್ತಿ ನಡ ಅನ್ನೋದು ಶಬ್ಬ ಹೋದಂಗ ಆಗೈತ್ರಿ ಅಲ್ರಿ ದೈವ ಮುಂಜಾನೆ ಹಿಡ್ದ ಹೊತ್ತು ಮೂರು ಮೂಟ ಪುರಾಣ ಕರಗವ್ರು ಕೆಂಚನವ್ರು ಜಕ್ಕನವ್ರು ಉದ್ರಿ ಕಚ್ಚೋದಕ್ಕಾರ ನಮ್ದ ಎಲ್ಲಿ ಅಡಿಕೆ ತಂಬಾಕ ತಿಂದ ನಮ್ ಪಡಿಸಾಲೆ ಹೋಗ್ಬೇಕ್ರಿ ಅಂದ ಮ್ಯಾಲ ಬಡಿಗ್ಯಾರ ಕೆಲಸ ಮಾಡೋರು ಎಂದ ಮುಂದಕ್ಕೆ ಬರ್ತಾರ ಅಂತೇನೆ ಅದಕ್ಕ ನಾಳಿದ್ದ ಕೆತ್ತು ಕೆಲಸ ಗೂಟು ಬಾ ಹೇಳಿ ಯಾವ್ದಾರ ಒಂದ್ ಗ್ಯಾಂಗಿ ಕಪ್ ಕಡಿಯಾಕ ಹೋದ್ರ ಆತ ನೀ ಆಡಕ ಬರವಲ್ಲಿ ನಮ್ಮ ಹಳೆಯ ಬರೀ ಕುಂತ ನೋಡಕತ್ತಿ ಮನಿ ಮುಂದಿನ ಕಟ್ಟಿಗೆ ಕೋಟೆ ಬಸ್ಟ್ಯಾಂಡನಾಗ ನಿಂತಲ್ಲ ಕಲಬಡಕೆ ಕೋಟೆ ಬಸ್ಟ್ಯಾಂಡನಾಗ ನಿಂತಲ್ಲ ಕಲಬಡಕೆ ಬಡ್ಗ್ಯ ಲೇ ಬಡ್ಗ್ಯ ನೀ ಯಾರ್ದಾಗ ಕೆತ್ತ ಹೋಲಕ ಮೊದಲು ನಂದ ಕೆತ್ತಿ ಚೂ ಮಾಡ್ಕೊಡ್ಲೇ ಬಡ್ಗ್ಯ ಏ ಹುಡುಗಿ ಬಡಗ್ಯ ಅಂತ ಕರಿತಿ ಮೈ ಏನತ್ ನಿಂದ ಅಯ್ಯೋ ನನ್ನ ಚಂದ್ರಾಮ ಅಲ್ಲಿ ಕೆತ್ತವಂಗ ಬಡ್ಗ್ಯ ಅನ್ಲಾರ್ದ ಇನ್ನೇನ್ ಅನ್ಬೇಕು ಅಂತ ರೀ ಬಡಗ್ಯಾರ ಚಂದ ಬಾಚಿ ತಗೊಂಡ ಸಾಪ್ ಮಾಡಿ ಅಂದ್ರೆ ಬಾ ಏನ ಸೇದ್ಬೇಕತ್ತನ ಹೌದಲ್ಲ ಆಯ್ತು ಹಂಗಾದ್ರ ರೀ ಬಡ್ಗ್ಯಾರ ಕೆತ್ತತಿರ್ರಿ ಒಂದು ಸ್ವಲ್ಪ ನಂದ ಆತ್ರಿ ಕೆತ್ತಿ ಕೊಡ್ತಾನೆ ಆದ್ರ ನಿಮ್ಮ ತೂತಿ ಬಿಸುಕಲ ತೂತಿ ಅಲ್ರಿ ನಿಮ್ ಕಿತ್ತು ಸಾಮಾನ ತೋರಿಸ್ರಿ ನಾ ಕೆತ್ತಾಕ ಶುರು ಹಚ್ಕೋತೇನೆ ಅಲ್ಲೇ ಮನ್ಯಾಗ ಐತ್ಲ ಚೂಪಂದ ಹಳೇದೊಂದು ಗೂಟ ಇತ್ತು ಅದನ್ನ ಈಗ ನಮ್ಮ ಓಣ್ಯಾಗ ಹೆಂಗಸರ್ ತಿರ್ಬೋಕೆ ಅವನವ್ರು ಬ್ಯಾಡ ಸುದ್ದಿನ ಅವ್ರ ಕಲ್ಲಾಗ ಸಿಗಸ್ಕೊಂಡ್ ಗರ್ರ 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 ತಿರ್ವ್ಯಾರ ಅದು ಮುರ್ಕೊಂಡು ಹೋಗ್ಬಿಟ್ಟೈತಿ ಈಗ ಏನ್ ಮಾಡ್ಬೇಕು ಅನ್ನೋದ ಗೊತ್ತಾಗೋಲ್ದು ಅವ್ರಿಗೆ ನಿನ್ ಗೂಟನ ಬೇಕಾಗಿತ್ತ ಮತ್ ಯಾರ್ದು ಮನ್ಯಾಗ ಗೂಟ ಇದ್ದಿದ್ದಿಲ್ಲ ಇಲ್ಲ ಇಲ್ಲ ನಾವ್ನ ಅಲ್ರಿ ಈ ಓಣ್ಯಾಗ ಹೆಂಗಸೂರ್ ಕೈಯಾಗ ಗೂಟ ಕೊಡ್ದು ಒಂದ ಈ ನಮ್ಮ ಸುದಿಯ ಶಿರ್ಷನ್ ಕೈಯಾಗ ಗ್ರಾಮ ಪಂಚಾಯತಿ ಇದನ್ನ ಅಧ್ಯಕ್ಷ ತಾಣ ಕೊಟ್ರಿ ಮುಗದ ಹೋತ ಬಗಿನ ಹರಿತ ಅದ ಈಗ ಏನಾರ ಆಗೋಲ್ಲಕ್ ಮರ ನಮಗ ಒಂದ್ ಫಸ್ಟ್ ಕ್ಲಾಸ್ ಗೂಟ ಕೆತ್ತಿಸ್ಕೊಡು ಇನ್ನು ಮುಂದೆ ನಾವ್ ಯಾರಿಗೂ ಕೊಡಂಗಿಲ್ಲ ಆತ್ರಿ ನಾ ಗೂಟ ಕೆತ್ತಿ ಕೊಡ್ತೇನೆ ನಿಮ್ಮ ಬಿಸಿ ಕಲ್ಲಿನ ತೂತಿ ಆಗಲ್ಲಾಯ್ತು ಅಥವಾ ಹತ್ತಾಯ್ತು ಅನ್ನೋದ ನೋಡ್ಬೇಕಲ್ರಿ ಅಯ್ಯ ಏನ್ರಿ ನೀವು ಬಡಿಗೆ ನೀವು ಒಂದ್ ಸ್ವಲ್ಪ ಬುದ್ಧಿನೇ ಇಲ್ಲ ನೋಡ್ರಿ ನಿಮಗ ಅಲ್ಲ ಓಣ್ಯಾಗ ಅಂದ್ಕೊಳ್ಳಿ ಒಂದ್ ಹಂಗೂ ಇರ್ತಾವ ಒಂದ್ ಹಿಂಗೂ ಇರ್ತಾವ ಒಂದ್ ಅಳತಿ ಐತಳ ಹಂಗ ಮಾಡಿಕೊಡ್ರಿ ಹಂಗಲ್ರಿ ಒಬ್ಬರ ಮನ್ಯಾಗ ಸಣ್ಣ ಬಿಸಿಗಳು ಇರ್ತಾವ ಮತ್ತೊಬ್ಬರ ಮನ್ಯಾಗ ದೊಡ್ಡ ಬಿಸಿಗಳು ಇರ್ತಾವ ಎಲ್ಲಾರ್ಗು ಒಂದ ಗೂಟ ಕೆತ್ತ ಕೊಟ್ರ ಒಂದಕ್ಕೊಂದಕ್ ಬರಂಗಿಲ್ರಿ ನಿಮ್ಮ ಬೇಸಿಕಲ್ಲಿಗೆ ಒಂದ್ ಗೇನ್ ಉತ್ತಬೇಕು ಒಂದ್ ಕೂಟ್ ಉತ್ತಬೇಕು ಅನ್ನೋದ ನೋಡ್ಬೇಕಲ್ರಿ ಹಂಗಾದ್ರ ನೀವು ಪಕ್ಕೆ ಬಡ್ಗೆ ಅಲ್ಲಿ ಬಿಡ್ರಿ ಕಚ್ಚಾ ಪಚ್ಚ ಬಡ್ಗೆ ಅದಿರಿ ನಾವು ಏ ಹುಡುಗಿ ನಾ ಕೆತ್ತದ್ರಾಗ ಬಾಳ ಊರಪ್ಪ ಏನ್ರಿ ಅದು ಅಲ್ಲ ಹಿಂಗ್ಯಾಕ್ ಮಾಡಕತ್ತಿ ಮಲ್ರೋಗ ಬಂದವ್ರಗತಿ ಏನು ಮಾಡವಲ್ ಏ ಹುಡುಗಿ ಮಲ್ರೋಗ ಅಲ್ಲಿದ ಆಕಾಶ ಇದ್ ಬಂದ ಬೆಳ್ಳಿ ಚುಕ್ಕಿ ನಮ್ಮಂತ ಹುಡುಗರು ನಿಂತ್ರ ಹಿಡ್ಕೊಂಡ್ ಹಿಡ್ಕೊಂಡು ಮಾಡಕ್ ಆಗೋದು ಏ ಹುಡುಗಿ ಪ್ರೀತಿ ನಾ ಪ್ರೀತಿ
ಪ್ರೀತಿ ಆಮೇಲೆ ಮಾಡುವಂತ ಮೊದಲು ನನಗೊಂದು ಗೂಟ ಕೆತ್ತಿ ಕೊಡೋ ಬರ ಸಾಕಾಗಿ ಹೋಗಿತ್ತ ಎತ್ತೇನಿ ಆದ್ರ ನಾ ಕೆತ್ತದಕ್ಕೆ ನೀ ಒಂದು ಕೊಡ್ಬೇಕ. ಏನದು ಕೊಡೋದು? ಉಮ್ಮ ಕೊಡ್ಬೇಕ ದಾಮು ಉಮ್ಮ. ಯಾಕ ನನ್ನ ಹೆಸರು ನಿನ್ಗೆ ಗೊತ್ತಾ? ಯಾರ ನೀನು? ನಾ ಯಾರ ತಿಳ್ಕೊಂಡಿ? ಸಿಯಾಡ್ ಪೊಲೀಸ್ನ ನಿಮ್ಮ ಅಪ್ಪನ ನಂಜಿಗೆ ಕೆಟ್ಟ ಡ್ರೆಸ್ ಹಾಕೊಂಡ್ ಬಂದೇನಿ. ಅಲ್ಲ ಬರೀ ಈ ನಮ್ಮನೆ ತುಡುಗಿಲ್ಲ ಹಿಂಗ್ ಮಾಡಿದ್ರೆ ಹೆಂಗೋ ರಾಜ? ಮನಸ್ಸಿನಿಂದ ಮುಂದೆ ಬಂದಿದೆ ಅಂದ್ರ ತೆಗೆದು ಕೊಡ್ತಿದ್ನಲ್ಲೋ ನನ್ನದಿಲ್ಲ. ಕೊಟ್ಟಿದ್ರ ನಾನು ತೆಗೆದು ಕೊಡ್ತೀನಿ ನಿನ್ನ ಕೈಯಾಗ. ಏನದು? ಆಟ ಹುಡುಗಿ ಆಟ. ಹೌದಾ ರಾಜ? ತಿಪ್ಪಿ ಗುಂಡಿಯಾಗ ಹುಟ್ಟಿದ್ದ ಸೀದಾ ಬಡಿಗ್ಯಾರ ಗೋಪಾಲ ಅಂತ ಹೋಯ್ ಬಾ ಅಂದ್ರ ಊಟ ಕೆತ್ತಿಸ್ಕೊಂಡ್ ಬಾ ಅಂದ್ರ ಇಲ್ಲಿ ಅವ ಆಟ ಕಸ್ಬಿ ಬಡಿಯಾಗ ಕೂಡ ನಿಂತಿಯಲ್ಲ. ನಿಂದಿರೋದಲ್ದ ನೀನು ದುಬ್ಬಾ ಸಹಿತ ಕೆತ್ತಿಸ್ಕೊಂಡ್ ಬಂದಿಯಲ್ಲೂ ಮಾನಗೇಡಿ ಮಗಳ. ಯಪ್ಪ ನಾನು ಹೆಸರ ಪತ್ರ ಹೋಗಿದ್ದೆ ಗೂಟ ಕೆತ್ತಿಸ್ಕೊಂಡ್ ಬರಕಂತ ಹೊಂಟಿದ್ದ. ಅಷ್ಟ್ರಾಗ ಅಲ್ಲಿ ಏನ್ ಮಾಡ್ತೀವಿ ಹೋಗಿ ಅವ ಸರಿಯಾಗಿ ಗೂಟ ಕೆತ್ತಿ ಕೊಡಂಗಿಲ್ಲ. ನಾನು ಅದಿಲ್ಲ ಚೂಪಂಗ್ ಕೆತ್ತಿ ಕೊಡ್ತೀನಿ ಅಂತ ಹೇಳಿ ಅಂದ. ಅದಕ್ಕೆ ಇವನ ಹತ್ರ ಕೆತ್ತಿಸ್ಕೊಳಕ ಬಡಿಗ್ಯಾರ ನಾಗಲಿಂಗ ಅಲ್ಲಲ್ಲಿ ನಿನ್ನ ಚಂದಂಗ ಬಾಚಿ ಹಿಡಿಯಾಕ ಬರುದಿಲ್ಲ. ನೀ ಎಂದ ಕಲ್ತಿಕೊಂಡಿ ಹೋಯ್ ಕೆತ್ತೋದ. ಈ ಹಿರಿಯಾರ ನಾವ್ ಹತ್ತು ಬಂದಂಗ ಕೊಡಿ ಎಷ್ಟನ್ರಿ? ಆಡು ಮುಟ್ಟಲ್ ತಾಪ್ಲಿಲ್ರಿ. ಈ ತುತ್ತೂರ್ ಮಾಡಿ ಕೆಲಸ ಒಂದು ಉಳ್ದಿಲ್ರಿ. ಅಂದ್ರ ನೀ ನಮ್ಮ ವಾಲಿಕಾರ್ ಬಸ್ಯಾನ ಮನ್ಯಾಗ ಬಾಡಿಗೆ ಇದ್ದ ಡಾಕ್ಟರ್ ಮಗಾನ. ಲೇ ಮಗನ, ಇನ್ನೊಮ್ಮೆ ನನ್ನ ಮಗಳು ಕೂಡ ನೀ ನಿಂತಿದ್ ನೋಡಿದ್ನಂದ್ರ ಇಲ್ಲಿ ಅಲ್ಯಾರ ನಿನ್ನ ಹುಣಸಿ ಹಣ್ಣ ಜಜ್ಜಿದಂಗ ಕುಣ್ಯಾಗ ಹಾಕಿ ಮುಚ್ಚ ಬರ್ತಾನ ಮಗನ ಇಲ್ಲಿ. ಯಪ್ಪ ಅವಂಗ ಯಾಕ ಬೈಯಾಕತ್ತೋ? ಇದ್ರಾಗ ಅವಂದ ಏನು ತಪ್ಪಿಲ್ಲ. ನಾನ ಮಿಸ್ಟೇಕ್ ಮಾಡಿ ಗೂಟ ಎಷ್ಟು ಅಗಲ ಬೇಕು ಅಂತ ಕೇಳಕತ್ತಿದ. ಇಷ್ಟ ಬೇಕು ಅಂತ ಹೇಳ್ಕೊಂಡ್ ನಿಂತಿದ್ದೆ. ಯವ್ವ ಮಗಳ, ಇಂಥವ್ರಿಗೆ ಸಲಿಗೆ ಕೊಟ್ರ ಈಗಿನ ಕಲಗಾಲ ಬಹಳ ಸೂಕ್ಷ್ಮ ಐತಿ. ಮನೆ ಬಿಟ್ರ ರಸ್ತಾ ಕೆನ ಬಂದ್ರ ಊರಿನ ಗಲ್ಲಿ ಗಲ್ಲಿ ಇಂಥ ನನ್ನ ಪಿಂಡ್ರಿ ಮಕ್ಕಳು ಪಾರಿವಾಳ ಕಾಳು ಹಾಕಾಕ ಇರ್ತಾರವ ಇವ್ರ. ರೀ ಯಜಮಾನ್ರ, ಕಾಳು ಹಾಕೋ ಮನುಷ್ಯ ನಾಲ್ರಿಪ್ಪ ಹಂಗ ಹಿಡ್ಕೊಂಡ್ ಪೂರ್ಣ ಅನಿಸ್ಬಿಟ್ಟೇನ್ರಿ. ಪೂರ ಅನಿಸುವ ಪುಡಾರಿ ಮಗನ, ಒಂದ್ ಜಾಡಿ ಸ್ವಾದ್ ಅಂದ್ರ ಸೀದಾ 4 ಮಂದ್ಯಾಗ ಹೋಗಿ ಬಿದ್ದಿ ಅಲ್ಲಿ. ಸೋಮ ರೈಟ್ ಐತಿವೋ ಇಲ್ಲ ಅಂದ್ರ ಮುಂದಿನ ಸುದ್ದಿ ಬ್ಯಾರೇನ ಐತಿ ಮಗನ. ಹೌದಲೇ ನಮ್ಮ ಅಪ್ಪ ಹೆಂಗ ನಿಂದ್ರಸ್ತಾನ ನೋಡ. ಊಟ ಹಂಗ ಕೊಡ್ತಾನ. ಮತ್ತ ಹುಷಾರಾಗಿರ್. ಮತ್ತ ನಮ್ಮಪ್ಪ ಹೆಂಗ ಹೇಳ್ತಾನ ಹಂಗ ಮಾಡೋದು. ಇವ ಮುದಕ ಬಾ ಬೇಕಿದ್ದಂಗ ಅದಾನ. ಹಂಗಾರ ನನ್ ಕೂಡ ಬಾ, ಅಲ್ಲೇ ಗುಡಿಯಿಂದ ಬಡಿ ಶಾಲೆ ಐತಿ, ಅಲ್ಲೇ ಕೆತ್ತಿ ಕೊಡ್ತಾನೆ ಹೋಗು ಮುಂದ. ಲೇ ಕ್ವಾಡಂಗಿ, ನೀ ಬಾಯ ಮಾತಿಗೆ ಅಂಜು ಮಗನ ಅಲ್ಲ ನಿನಗಿದ. ಯಪ್ಪ ಅಲ್ಲ ಈ ನಮ್ಮ ನಿನ್ನ ಪೌರಸಿ ಕಂಜಿ ಓಡ ಹೋದ್ನಲ್ಲ ಅವನ. ಯವ್ವ ಮಗಳ, ಇಂಥವ್ರಿಗೆ ಸಲಿಗೆ ಕೊಟ್ರ ಅಡಿಗೆ ಮನೆಗೆ ಬಂದು ಕೈಯಾಡ್ಸ್ತಾರವ. ಬಾ ಇಬ್ಬರು ಕೂಡಿ ಹೋಗೋಣ ಬಡಿಗ್ಯಾರ ಗೋಪಾಲ್ ಅಂತ ಹೋಗೋಣ. ಚಂದಂಗ ಊಟ ಬಡಿಗ್ಯಾರ ಗೋಪಾಲ್ ಚಂದಂಗ ಊಟ ಕೆತ್ತಲಿಕ್ಕ ಅಂದ್ರ ಅವ್ರ ಅಪ್ಪನಂತೆ ಹೋಗೋಣ. ಚಂದ್ರನಂತೆ ಅವ ಚಂದ ಕೆತ್ತ ನಾನು ನಡಿವ ಹೋಗೋಣ. ಹಿಂಗಂತಿಪ್ಪ ಅವನವ್ನು ಯಾರ ಕೆತ್ತ ಕೊಡ್ಲಿ ಊಟ ಮಾತ್ರ ಚೂಪಂಗ್ ಚಂದಂಗ್ ಕೆತ್ತ ಕೊಡ್ಲಪ್ಪ ಸಾಕ. ಹಂಗಾದ್ರೆ ಹೋಗಿ ಬಿಡೋಣ. ನಡಿಯವ ನಿಮ್ಮ ನಡಿ.
ದೇಶಕ್ಕೆ ಅನ್ನ ಹಾಕು ಅನ್ನದಾತನೆಂದು ಎದೆ ಉಬ್ಬಿಸಿ ಸೊಕ್ಕಿನಿಂದ ಬೇರುತ್ತಿದ್ದಿರಲ್ಲ ಮಕ್ಕಳ. ಸೊಕ್ಕಿನಿಂದ ಶಿವದಂತೆ ನನ್ನ ಎದುರು ಗರ್ಜಿಸಿದಲ್ಲದೆ ನಿಮ್ಮ ಗರ್ಜನಿಗೆ ಸರಿಯಾದ ಚುಚ್ಚುಮದ್ದನ್ನು ಕೊಡಿಸಿ ನೀವು ಉತ್ತಿ ಬಿತ್ತಿ ಬೆಳೆಯುವ ಭೂಮಿಯಲ್ಲಿ ನಿಮ್ಮನ್ನ ಮಣ್ಣು ಮಾಡಿಸಿದಾಗಲೇ ನನ್ನ ಹೃದಯಕ್ಕೆ ಶಾಂತಿ. ರಾಯ, ಮೊದಲು ನಿನ್ನ ಹಿನ್ನೆಲೆ ಚರಿತ್ರೆಯನ್ನು ಎಳೆಯಾಗಿ ನನ್ನ ರಾಜಕೀಯ ಚಕ್ರಯೋಗದಲ್ಲಿ ಸಿಲುಕಿಸಿ ನಿನಗೆ 7 ಕೆರೆಯ ನೀರು ಕುಡಿಸದಿದ್ದರೆ ನನ್ನ ಹೆಸರು ಈ ರಾಜಕೀಯ ಚಕ್ರವರ್ತಿ ಪಾಟೀಲನೇ ಅಲ್ಲ. ಲೇ ರಾಯ, ಶಿವ್ಯ, ಇಂದಿನಿಂದ ಆರಂಭವಾಯಿತು ನಿಮ್ಮ ಸಾವಿನ ದಿನದ ಲೆಕ್ಕ. ಯಾಕ್ರಿ ಮಂತ್ರಿಗಳೇ? ಮಂತ್ರಿ ಬಾಯಿ ತೊಳ್ಕೊಂಡು ಮಾತನಾಡಲಿ. ನಾನು ಈ ರಾಜ್ಯದ ಮಂತ್ರಿ, ಮರ್ಯಾದೆ ಕೊಟ್ಟು ಮಾತನಾಡು. ಮರ್ಯಾದೆ ಊರು ಬಿಟ್ಟು ರಾಜಕೀಯ ಮಾಡುವ ನಿಮ್ಮಂತವರಿಗೆ ಮರ್ಯಾದೆ ಕೊಟ್ಟು ಮಾತನಾಡಬೇಕೆ? ಪಾಟೀಲ, ನೀವು ಈ ರೈತನ ಮಕ್ಕಳು ಇಟ್ಟಂತ ಆಳು ಎಂಬುದು ನೆನಪಿರಲಿ. ಯಾವ ಕಾರಣದಿಂದ ನಮ್ಮ ಮಂತ್ರಿಗಳ ಮನೆಗೆ ಬಂದಿದ್ದೇವರು? ಕಾರಣವಿಲ್ಲದೆ ಈ ರೈತನ ಮಗ ಮತ್ತೊಬ್ಬರ ಮನೆಯ ಹೊಚ್ಚಲನ್ನು ತುಳಿಯುವುದಿಲ್ಲ. ಹಾಗಾದರೆ ಈ ಮಂತ್ರಿಯರ ಮನೆಗೆ ಬಂದಿದ್ದು ಕಾರಣ ಹೇಳು. ಕಾರಣ ಮಂತ್ರಿ, ಈ ವರ್ಷ ಮಳೆ ಬಾರದೆ ಬರಗಾಲ ಒಂದು ಕಡೆ ಆದರೆ ಕಣ್ಣಲ್ಲಿ ರೈತ ಸಾಲ ಸೂಲ ಮಾಡಿ ಹಾಕಿಸಿದ ಬೋರ್ಗಳು ಜಲ ಬತ್ತಿ ಹೋಗಿ ಮೇಲಾಗಿ ರೈತನು ನಂಬಿ ಬದುಕುವ ದನಕರುಗಳಿಗೆ ಕುಡಿಯಲು ನೀರಿಲ್ಲ, ಹಾಕಲು ಮೇವಿಲ್ಲ. ಸರ್ಕಾರದ ಬ್ಯಾಂಕ್ಗಳಲ್ಲಿ, ದಲ್ಲಾಳಿ ಅಂಗಡಿಗಳಲ್ಲಿ ಬಡ್ಡಿಯಂತೆ ಸಾಲ ತೆಗೆದು ಹೊಲಕ್ಕೆ ಬೀಜ ಗೊಬ್ಬರ ಹಾಕಿ ಮಳೆ ಬಿಲ್ಲದೆ ಕರೆಂಟ್ ಇಲ್ಲದೆ ಬೆಳೆಯು ಬಾರದೆ ರೈತ ಕಂಗಲ್ಲಾಗಿ ಮೈ ತುಂಬ ಸಾಲ ಮಾಡಿಕೊಂಡು ಸಾವು ಬದುಕಿನ ಮತ್ತೆ ಹೋರಾಡ್ತಾ ಇದ್ದಾನೆ. ಅದಕ್ಕಾಗಿ ಈ ವರ್ಷ ಬಜೆಟ್ ನಲ್ಲಿ ರೈತರಿಗೆ ಸಾಲ ಮನ್ನಾ ಎಂಬ ಬಂಪರ್ ಕೊಡುಗೆ ನೀಡಿರೆಂದು ಕೇಳಲು ಬಂದಿದ್ದೇನೆ. ದಿನ ಸಾಯುವವರೆಗೂ ಯಾರಾದರೂ ಕಣ್ಣೀರು ಸುರಿಸುತ್ತಾರೇನೋ ನೀನೇ ಹೇಳು. ರಾಯಣ್ಣ ಪಾಟೀಲ, ಈ ರಾಯಣ್ಣ ನಿಮ್ಮ ಸ್ವಂತ ಮನೆಯಿಂದ ಕೊಡಿ ಎಂದು ಕೇಳಲು ಬಂದಿಲ್ಲ. ಸರ್ಕಾರವೇನೋ ನಿಮ್ಮ ಅಪ್ಪನ ಮನೆಯೋ ಆಸ್ತಿಯೋ ಅಲ್ಲ. ನಾಳೆ ನೀವು ಬಜೆಟ್ ಮಂಡಿಸುವಾಗ ರೈತರಿಗೆ ಏನಾದರೂ ಅನುಕೂಲವಾಗಲೆಂದು ಸಹಾಯ ಹಸ್ತ ನೀಡಲೆಂದು ಕೇಳಲು ಬಂದಿದ್ದಾನೆ ಈ ನೇಗಿಲ ಯೋಗಿಯ ಮಗ. ಈಗ ತಾನೇ ಸಾಕಷ್ಟು ಸಹಾಯಧನ ನೀಡಿದೆ ಅಂದಾಗ ರೈತ ಕೇಳಿದ ಎಲ್ಲ ಬೇಡಿಕೆಯನ್ನು ಈಡೇರಿಸುತ್ತಾ ಹೋದರೆ ನಮ್ಮ ಸರ್ಕಾರದಲ್ಲಿ ಖಜಾನೆ ಖಾಲಿಯಾಗುವುದಿಲ್ಲವೇನು? ಮಂತ್ರಿ, ಎಲೆಕ್ಷನ್ ಬಂದಾಗ ರೈತನೇ ದೇಶದ ಬೆನ್ನೆಲುಬು, ರೈತನೇ ದೇಶದ ಆಧಾರ ಸ್ತಂಭವೆಂದು ರೈತನ ತಲೆ ಮೇಲೆ ಸುಳ್ಳಿನ ಪೊಂಗಿಯ ನಾದ ಊದಿ ಓಟು ಪಡೆದುಕೊಂಡು ಭಾರಿ ಬಹುಮತದಿಂದ ಆರಿಸಿ ಹೋಗಿ ಈ ರಾಜ್ಯದ ಚುಕ್ಕಾಣಿ ಹಿಡಿದ ಈ ದೇಶದ ಪಕ್ಷಗಳು ರೈತನಿಗೆ ಏನು ಸಹಾಯ ಮಾಡಿವೆ? ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕು 78 ವರ್ಷವಾದರೂ
ಇಲ್ಲಿವರೆಗೂ ಒಬ್ಬನೇ ಒಬ್ಬ ರಾಜಕೀಯ ಪುಣ್ಯಾತ್ಮ ರೈತನ ಬಗ್ಗೆ ಕಿಂಚಿತ್ತು ಕರುಣೆ ತೋರಿಸಿಲ್ಲ. ಅದು ನಿನಗೆ ಗೊತ್ತೇ? ರಾಯ, ರೈತ ಕೇಳಿದ ಎಲ್ಲ ಆಶಯವನ್ನು ಈಡೇರಿಸಿದ ಹೋದರೆ ರೈತ ಸೊಕ್ಕಿಗೆ ಬಂದು ರಾಜಕಾರಣಿ ತಲೆ ಮೇಲೆ ಹಾರಾಡುತ್ತಾನೆ. ಅದು ನಿನಗೆ ಗೊತ್ತೇ? ಏ ಮಂತ್ರಿ, ಎಲೆಕ್ಷನ್ ಬಂದಾಗ ಓಟ್ ಹಾಕಲು ರೈತ ಬೇಕು, ನಿಮಗೆ ಹೊಟ್ಟೆ ಹಸಿದಾಗ ಅನ್ನ ಹಾಕಲು ರೈತ ಬೇಕು. ಅದೇ ರೈತ ಮಣ್ಣಲ್ಲಿ ಮಣ್ಣಾಗಿ ದುಡಿದು ಮನೆಯಲ್ಲಿ ನಿಮಗೆ ಅನ್ನ ಹಾಕದಿದ್ದರೆ ನೀವು ಹೊಟ್ಟೆಗೆ ಮಣ್ಣು ತಿನ್ನಬೇಕಾಗಿತ್ತು. ಅದು ನಿನಗೆ ಗೊತ್ತೇ? ರೈತ 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 ಅಂತ ಏಕೆ ಕಿರಿಸಿಕೊಳ್ಳುತ್ತಿ? ರೈತ ಎಂಬ ಮಾತ್ರ ಕೇವಲ ದೊರೆಗಿಳಿದ ಬಂದ ದೇವರು ಅಲ್ಲ. ಆಫ್ಟರ್ ಏಕಚಿತ್ತ ಎತ್ತಿನ ಸಗಣಿಯನ್ನು ಬಾಚಿಕೊಂಡು ತಲೆ ಮೇಲೆ ಹೊತ್ತಿಕೊಂಡು ತಿಪ್ಪಿ ಗುಂಡಿಗೆ ಚೆಲ್ಲುವ ಅವೊಬ್ಬ ಅಮಾಯಕ ರೈತ. ಏ ಮಂತ್ರಿ, ರೈತನ ಬಗ್ಗೆ ಇನ್ನೊಮ್ಮೆ ಕೆಟ್ಟದ್ದನ್ನು ಬಗಳಿದರೆ ನಿಂತ ಜಾಗದಲ್ಲಿ ತಗಣಿ ಹೊಸಕೆದಂತೆ ಹಾಕಿಬಿಡುತ್ತೇನೆ ಮಗನ. ನೀವು ಭ್ರಷ್ಟತನದಿಂದ ಪಬ್ ಕ್ಲಬ್ ಎಂಬ ರೆಸಾರ್ಟ್ನಲ್ಲಿ ನಶೆಯ ಗುಂಗಿನಲ್ಲಿ ಪ್ರೇಯಸರೊಂದಿಗೆ ಮೋಜು ಮಸ್ತಿ ಮಾಡುತ್ತಾ ನಮ್ಮ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡಿದ್ದೀರಿ. ಅದೇ ರೈತ ತನ್ನಲ್ಲಿ ಅಣ್ಣ ಇರುವ ತನಕ ಎಲ್ಲರನ್ನು ತನ್ನವರೆಂದು ತಬ್ಬಿಕೊಂಡು ಹೊಟ್ಟೆ ತುಂಬ ಅಣ್ಣ ಇಕ್ಕುವ ಕರುಣಾಮಯಿ ಎನ್ನಿಸಿಕೊಳ್ಳುತ್ತಾನೆ. ಹೇಮಂತ್ ಪಾಟೀಲ, ನಿಮ್ಮಂತ ಭ್ರಷ್ಟ ಸರ್ಕಾರದಲ್ಲಿ ಅಧಿಕಾರ ಸಿಕ್ಕು ನಮ್ಮ ರೈತ ಇಂದು ಸಾವು ಬದುಕಿನ ಮಧ್ಯೆ ನರಳುತ್ತಾ ಇದ್ದಾನೆ. ಅದಕ್ಕಾಗಿ ರೈತರಿಗೆ ಏನಾದರೂ ಅನುಕೂಲವಾಗಿ ಎಂದು ಕೇಳಲು ಬಂದರೆ ನಾಯಿ ಅಂತ ಮಗಳನ್ನ ನಾಲ್ಕು ಮಂತ್ರಿ. ನಾನು ಮನಸ್ಸ ಮಾಡಿದರೆ ನಿನ್ನನ್ನು ಏನಾದರೂ ಬೇಕಾದರೂ ಮಾಡಬಲ್ಲೆನು. ನರಿವೊಂದಿಗೆ ಹುಲಿ ಗುದ್ದಾಟಕ್ಕೆ ಇಳಿದರೆ ಏನು ಪ್ರಯೋಜನ ಇಲ್ಲ ಅಂತ ಸುಮ್ಮನೆ ಬಿಟ್ಟಿದ್ದೇನೆ. ಸುಮ್ಮನಿದ್ದವರ ಬುದ್ಧಿ ಸುಮಾರ ಎಂದು ಗಾದೆನೇ ಇದೆ. ಆದರೆ ಈ ರೈತರಿಗೆ ಅನ್ಯಾಯವಾಗುವುದನ್ನು ನೋಡಿ ಸರಿಯಾದ ಸ್ಥಾನಮಾನ ಸಿಗುವವರೆಗೂ ಈ ರಾಯಣ್ಣ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ತಿಳಿದುಕೋ, ನೆನಪಿಟ್ಟಿಕೋ. ರಾಯ ಖತರ್ನಾಕ್ ಕಾರ್ಯ ತೊಟ್ಟು ಈ ರಾಜಕೀಯಕ್ಕೆ ಇಳಿದು 3 ಸಲ ಮಂತ್ರಿ ಪದವಿಯನ್ನು ಪಡೆದುಕೊಂಡ ಮೇಲೆ ರಾಯ ಸರ್ಕಾರದ ವಿರುದ್ಧ ಹಗೆತನ ಸಾಧಿಸುವುದು ಒಳ್ಳೆಯದಲ್ಲ. ರೈತ ಹೋರಾಟವನ್ನು ನಿಲ್ಲಿಸಲಿಕ್ಕೂ ನಿನಗೆ ಎಷ್ಟು ಹಣವಾದರೂ ಕೇಳು, ಬಿಸಾಕುತ್ತೇನೆ. ಲೇ ಪಾಟೀಲ, ಮಗಳಲು ನಾನು ನಾಯಿ ಅಲ್ಲ. ನಿಮ್ಮಂತ ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ ಹೊಟ್ಟೆ ತುಂಬ ಅನ್ನ ಇಕ್ಕುವ ಕಾಯಕ ಯೋಗಿಯ ಮಗ ಅರ್ಥಾತ್ ಈ ಭೂಮಿ ತಾಯಿಯ ಚೊಚ್ಚಲ ಮಗ. ಲೇ ಪಾಟೀಲ, ಸ್ವಾರ್ಥ ಎಂಬ ದೇಹಕ್ಕೆ ಮೋಸ ಎಂಬ ಖಾದಿ ತೊಟ್ಟು ಭ್ರಷ್ಟತನದಿಂದ ನೀವು ಕೂಡಿಟ್ಟಿರುವ ಶ್ರೀಮಂತಿಕೆ ನಮ್ಮ ನಾಡಿನಲ್ಲಿರುವ ಪ್ರತಿಯೊಂದು ರೈತನ ಮಕ್ಕಳು ಮೆಟ್ಟುವ ಮೆಟ್ಟಿನ ಪ್ರಮಾಣ. ಲೇ ಪಾಟೀಲ, ಈ ಹಸಿರು ಕ್ರಾಂತಿ ಹರಿಕಾರಿಗೆ ಬೆಲೆ ಕಟ್ಟಲು ನಿನ್ನಿಂದಿಷ್ಟಲ್ಲೂ ಈ ದೇಶದಲ್ಲಿರುವ ಯಾವರಿಂದಲೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲದರೆ ಸಾಧಿಸಿದು ತೋರಿಸುವುದೇನೆ ಪಾಟೀಲನ ಗಮ್ಮತ್ತು. ಲೇ ರಾಯ, ನೀನಲ್ಲ ನಿನ್ನಂತ ಎಷ್ಟೋ ರೈತ ಕುಂಡಿಗಳು ನಾನು ಒಂದು ಗಾದಿ ತಾತ ನೋಟು ಮೋತಿ ಮೇಲೆ ಬಿಸಾಕಿದರೆ ಸಾಕು, ನಾಯಿ ಅಂತ ತಮ್ಮ ಹೋರಾಟವನ್ನು ಹಿಂದೆ ತೆಗೆದುಕೊಂಡು ನಿನ್ನಂತ ಹಸಿರು ವಸ್ತ್ರದ ಹೊಂಬ ರೈತರು. ಲೇ ಪಾಟೀಲ, ಇನ್ನೊಮ್ಮೆ ಹಸಿರು ವಸ್ತ್ರದ ಬಗ್ಗೆ ಅಷ್ಟೊಂದು ಕೀಳಾಗಿ ಮಾತನಾಡಬೇಡ.
ಈ ಹಸಿರು ವಸ್ತ್ರ ಈ ದೇಶದ ತುಂಬಾ ಇನ್ನೂ ಜೀವಂತವಾಗಿದ್ದಾಗಲೇ ನಿನ್ನಂತ ಭ್ರಷ್ಟ ರಾಜಕಾರಣಿಗಳು ಸರ್ಕಾರದ ಅಧಿಕಾರಿಗಳು ಅಷ್ಟೋ ಇಷ್ಟು ನಿಯತ್ತಿನಿಂದ ಕೆಲಸ ಮಾಡುತ್ತಾ ಇದ್ದಾರೆ. ಇಲ್ಲದೆ ಹೋಗಿದ್ದರೆ ಎಷ್ಟೊತ್ತಿಗೆ ಕೆಂಪು ಮೋದಿ ಅವರ ಉತ್ತರ ಕೊಡ್ತಿದ್ದರು ನಿಮ್ಮಂತ ಪಾಪದ ರಾಜಕಾರಣಿಗಳು. ಏ ಪಾಟೀಲ, ಇನ್ನೊಮ್ಮೆ ಹಸಿರು ವಸ್ತ್ರದ ಬಗ್ಗೆ ಕೀಳಾಗಿ ಬಗಳಿದ್ದೆ ಆದರೆ ನೀನು ಮಂತ್ರಿ ಎಂಬುದನ್ನು ಮರೆತು ನಿನ್ನ ರಂಗವನ್ನು ಚಂಡಾಡಿ ಈ ರಣರಂಗದಲ್ಲಿ ಚೆಲ್ಲುವೆ ಜೋಕೆ ಜೋಕೆ. ಲೇ ರಾಯ, ಇನ್ನೊಮ್ಮೆ ಅಪ್ಪಿ ತಪ್ಪಿ ನಿನ್ನ ಕೈಯಿಂದ ರುಂಡ ಕತ್ತರಿಸಿಕೊಳ್ಳಲು ನಾನೇನು ನಿನ್ನಂತ ಪಾಪದ ಮನುಷ್ಯನೂ ಅಲ್ಲ. ಈ ರಾಜ್ಯದ ಕ್ಯಾಬಿನೆಟ್ ಮಂತ್ರಿ. ನಾನು ಸೀಳು ಹಾಕಿದರೆ ಸಾಕು, ಸರ್ಕಾರ ಅಷ್ಟೇ ಅಲ್ಲ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದು ನಿಲ್ತದೆ ನನ್ನ ಬೆನ್ನು ಹಿಂದೆ. ಗೊತ್ತು ನಿನಗೆ? ಗೊತ್ತು ಪಾಟೀಲ, ಗೊತ್ತು. ನಿಮ್ಮಂತ ಭ್ರಷ್ಟ ರಾಜಕಾರಣಿಗಳ ಕೈಯಲ್ಲಿ ನಮ್ಮ ದೇಶ ಸಿಕ್ಕಾಗಲೇ ನಮ್ಮ ತಾಯ್ನಾಡಲ್ಲಿ ಭ್ರಷ್ಟಾಚಾರ ಸುನಾಮಿ ಎಂಬ ಅಲೆಯಂತೆ ಪ್ರತಿಯೊಂದು ರಾಜ್ಯದಲ್ಲೂ ಪ್ರತಿಯೊಂದು ಸರ್ಕಾರದಲ್ಲೂ ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಮಾಡುತ್ತಿರುವ ಪ್ರತಿಯೊಂದು ಸರ್ಕಾರದ ಇಲಾಖೆಯಲ್ಲೂ ಸುನಾಮಿ ಅಲೆಯಂತೆ ಚಿಮ್ಮುತ್ತಲೇ ಇದೆ. ದಿನಕ್ಕೊಬ್ಬ MLA ಇಂದ ಹಿಡಿದು MP ವರೆಗೂ, ಮಂತ್ರಿಯಿಂದ ಹಿಡಿದು ಮುಖ್ಯಮಂತ್ರಿವರೆಗೂ ಸಾಕಷ್ಟು ಹಗರಣಗಳಲ್ಲಿ ಸಿಲುಕಿಕೊಂಡು ಏನಂದ್ರೆ ಎನಿಸುತ್ತಲೇ ಇದ್ದಾರೆ. ನಿಮ್ಮ ಸರ್ಕಾರದಲ್ಲಿ ಸಿಪಾಯಿ ಕೆಲಸ ಮಾಡುವ ನೌಕರನಿಂದ ಹಿಡಿದು ದೊಡ್ಡ ದೊಡ್ಡ ಹುದ್ದೆ ನಿಭಾಯಿಸುವ ಅಧಿಕಾರಿಗಳು ಸಾಕಷ್ಟು ಹಣ ಗಳಿಸಿಕೊಂಡು ರಾಜಕೀಯಕ್ಕೆ ರಾಜೀನಾಮೆ ನೀಡಿ ರಾಜಕೀಯಕ್ಕೆ ಇಳಿದು ದೇಶದ ಸಂಪತ್ತನ್ನು ಹದ್ದಿನಿಂದ ಹರಿದು ತಿನ್ನಲು ಸಜ್ಜಾಗಿದ್ದಾರೆ ನಿಮ್ಮಂತ ಭ್ರಷ್ಟ ರಾಜಕಾರಣಿಗಳು. ನಿಮ್ಮಂತ ದಗಲ್ಬಾಜಿ ರಾಜಕಾರಣಿಗಳು ಇಂಚಿಂಚಾಗಿ ಕತ್ತರಿಸಿದಾಗಲೇ ನಮ್ಮ ತಾಯ್ನಾಡಿನ ಗೌರವ ಸ್ವಲ್ಪನಾದ್ರೂ ಉಳಿಯುತ್ತದೆ. ನಡೆಸಿಕೋ ನಿನ್ನ ಮನೆದೇವರನ್ನು. ಜೈ ವೀರೇಶ್ವರ. ಎಟ್ಟಿದ ಕೊಡ್ಲೇನು ಕೆಳಗೆ ಬಿಸಾಕು, ಇಲ್ಲವಾದರೆ ಅರೆ ನಿಮಿಷದಲ್ಲಿ ನಿನ್ನ ಸಾವಿನ ಚಿತ್ತಾರ ಬಿಡಿಸುತ್ತಾನೆ ಈ ಕೆ ರೆಡ್ಡಿ ಎಂಬ ಹುಲಿ. ಸಾವಿನ ಚಿತ್ತಾರ ಲೇ ರೆಡ್ಡಿ, ಕಾದು ತೊಟ್ಟು ರಾಜಕೀಯ ಎಂಬ ಹೊಲಸು ಸಮುದ್ರದಲ್ಲಿ ಈಜುವ ನಿಮ್ಮಂತ ಕರ್ಮ ಕುಟಿಲಗಳಿಗೆ ಅಂಜಿ ಎತ್ತಿದ ಕೋಟ್ಲೆಯನ್ನು ಇಳಿಸಲಿಕ್ಕೆ ನಾನೇನು ಚಂಡನಲ್ಲ. ನಿನ್ನಂತ ಪುಂಡ ಪೋಗರಿ ನನ್ನ ಮಕ್ಕಳು ನನ್ನೊಂದಿಗೆ ಆಣೆಯಂತೆ ಅರ್ಪಡಿಸಿ ಬಂದರು. ಅವರ ಎದೆ ಸೀಳಿ ಅವರ ರಕ್ತ ಕುಡಿಯೋದು ಗೊತ್ತು. ಲೇ ಮಂತ್ರಿ, ರೈತರಿಗೆ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರಕ್ಕೆ ತಿಳಿಸುತ್ತೇವೆ, ಇಲ್ಲ ನಿಮ್ಮ ಕರ್ಮ ಎಂಬ ಸಾಮ್ರಾಜ್ಯಕ್ಕೆ ಮುಕ್ತಾಯದ ಪರದೆ ಹೇಳಲು. ಮುಕ್ತಾಯದ ಪರದೆ ಹೇಳಲು ನಿನ್ನಂತ ರಾಯ ನಾನು ಈ ರಾಜಕೀಯ ರಣರಂಗದಲ್ಲಿ ಪ್ರವೇಶ ಮಾಡಬೇಕಾದರೆ ಈಗಾಗಲೇ ಎಷ್ಟೋ ನಿನ್ನಂತ ಸೂರ್ಯ ಸುಖಮಣಿಗಳು ರಾಯ ಈ ಜೇಡಿಯನ್ನು ಎದುರು ಹಾಕಿಕೊಂಡವರು ಈ ಧರಣಿಯಲ್ಲಿ ಯಾರು ಬದುಕಿ ಉಳಿದಿಲ್ಲ. ಈ ರಾಜಕೀಯದಲ್ಲಿ ಅಧಿಪತಿ ಆಗಿ ಮೆರೆಯುತ್ತಿರುವ ಈ ಪಾಟೀಲನಿಗೆ ನಿನ್ನಂತ ಬಚ್ಚಗಳು ಹೆದರಿ ಓಡಿ ಹೋಗಿದ್ದಾರೆ. ಇದು ಒಮ್ಮೆ ನಿನಗೆ ಪ್ರಾಣ ಭಿಕ್ಷೆ ನೀಡಿದ್ದೇನೆ, ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಪಾಟೀಲ. ಈ ರೈತ ಮಕ್ಕಳಿಗೆ ಅನ್ಯಾಯವಾಗುವುದನ್ನು ನೋಡಿ ಸುಮ್ಮನೆ ಹೋಗಲಾರೆ. ರೈತ ಸುಮ್ಮನಿದ್ದರೆ ಶಾಂತ ಶಿವ, ರೊಚ್ಚಿಗೆದರೆ ರುದ್ರ ಶಿವ. ಮತ್ತೊಮ್ಮೆ ನರಗುಂದದ ಬಂಡಾಯದ ಕ್ರಾಂತಿ ಕಿಡಿಯನ್ನು ಎಬ್ಬಿಸಬೇಡ. ರೈತರಿಗೆ ಅನ್ಯಾಯವಾಗುವುದನ್ನು ನೋಡಿ ರೈತರಿಗೆ ನ್ಯಾಯ ಕೊಡಿಸಿದರೆ ಸರಿ, ಇಲ್ಲವಾದರೆ ನಿಮ್ಮಿಬ್ಬರಿಗೆ ಕರ್ಮದ ದೀಪವನ್ನು ನಂದಿಸಿ ಈ ರೈತ ನಂದಾ ದೀಪವನ್ನು ಹಚ್ಚುತ್ತಾನೆ.
ರೈತ ಲೇ ರಾಯ, ಹೆಗಲ ಮೇಲೆ ಬಾರಕೋಲು, ನೆತ್ತಿಯ ಮೇಲೆ ಹಸಿರು ವಸ್ತ್ರ ಸುತ್ತಿಕೊಂಡು ಸರ್ಕಾರದ ವಿರುದ್ಧ ಬಂಡಾಯದ ಕೂಗು ಹಾಕುತ್ತಾ ರೈತನ ಮಕ್ಕಳಿಗೆ ನ್ಯಾಯ ಕೊಡಿ ನ್ಯಾಯ ಕೊಡಿ ಎಂದು ಬೊಬ್ಬೆ ಹಾಕಿದರು. ಬೆದರುವ ಗೊಂಬೆಗಳಲ್ಲ ಈ ರಾಜಕಾರಣಿಗಳು. ಲೇ ರಾಯ, ಬಂದ ದಾರಿಗೆ ವಾಪಸ್ ಹೋಗ್ತೀಯಾ ಇಲ್ಲ ನಿನ್ನ ದೇಹದಲ್ಲಿರುವ ರಕ್ತವನ್ನು ಈ ಭೂಮಿಯ ಮೇಲೆ ನೀರಿನಂತೆ ಹರಿಸಲೇ? ನಿನ್ನ ನಾಲಿಗೆ ಮಿತಿ ಮೀರಿದೆ. ನಿಮ್ಮಂತ ಪಾಪದ ರಾಜಕಾರಣಿಗಳು ಪ್ರಜಾತಂತ್ರ ವ್ಯವಸ್ಥೆಯನ್ನು ಮೌಲ್ಯವನ್ನು ಹಾಳು ಮಾಡಿದ್ದಲ್ಲದೆ ಅಧಿಕಾರದ ಮನೆಯಲ್ಲಿ ನಿಮಗೆ ಓಟು ಕೊಟ್ಟವರನ್ನು ಮೇಲೆ ದಬ್ಬಾಳಿಕೆ ಮಾಡಲಿಕ್ಕಲ್ಲ, ಬಡವರಿಗೆ ದೀನದಲ್ಲಿದ್ದವರಿಗೆ ಏನಾದರೂ ಸಹಾಯ ಮಾಡಲಿ ಎಂದು ಆರಿಸಿ ಬಂದ ಮೇಲೆ ಮತದಾರರಿಗೆ 3 ಹರಿನಾಮ ಹಚ್ಚಿ ಇಡೀ ಸರ್ಕಾರದಲ್ಲಿರುವ ಸೌಲಭ್ಯಗಳನ್ನು ಬಂಡತನದಿಂದ ಬಡಿದು ತಿಂದು 5 ವರ್ಷಕ್ಕೊಮ್ಮೆ ಸಾಕಷ್ಟು ಹಣ ಅಂತಸ್ತನ್ನು ಗಳಿಸಿಕೊಂಡು 6 ಅಂತಸ್ತಿನ ಅರಮನೆಯಲ್ಲಿ ಸೊಳ್ಳೆ ಕಡಿಯದಂತೆ ನಿದ್ರೆ ಮಾಡೋ ಬಂಡ ಬಡ್ಡಿ ಮಕ್ಕಳು ನೀವು. ಲೇ ಬಡಕುಣ್ಣೆ, ಈ ಸುಮ್ಮನೆ ಅನ್ನದಾತನೆಂದು ಸುಮ್ಮನೆ ಬಿಟ್ಟರೆ ನಿನ್ನ ಮಾತು ಅತಿ ಮೀರಿದು. ರಾಯ, ಪ್ರಜಾಜನತೆಯಿಂದ ಓಟು ಹಾಕಿಸಿಕೊಳ್ಳುವಾಗ ಹೆಂಡ ಕಂಡ ಹಣದ ಹೊಳೆಯನ್ನು ಹರಿಸಿದ್ದೇನೆ. ಆರಿಸಿ ಬಂದ ಮೇಲೆ ಮಂತ್ರಿ ಪದವಿಯನ್ನು ಪಡೆದುಕೊಳ್ಳಬೇಕಾದರೆ ಪಾರ್ಟಿ ಅಧ್ಯಕ್ಷರಿಗೆ ಸಾಕಷ್ಟು ಹಣವನ್ನು ಸುರಿದಿದ್ದೇನೆ. ಅದು ನಿನಗೆ ಗೊತ್ತೇ? ಸತ್ಯದಿಂದ ನಿಷ್ಠೆಯಿಂದ ಜನರ ಸೇವೆ ಮಾಡುತ್ತಾ ಹೋದರೆ ಎಲ್ಲ ಕಳೆದುಕೊಂಡು ಎಲ್ಲಮ್ಮನ ಗುಡ್ಡಕ್ಕೆ ಭಂಡಾರ ಬಡಿಯಕ್ಕೆ ಹೋಗಬೇಕಾಗುತ್ತದೆ ಈಗಿನ ರಾಜಕಾರಣಿಗಳು. ರಾಜಕೀಯ ಯಾವುದು ರಾಜಕೀಯ? ನಿಮ್ಮಂತ ಭ್ರಷ್ಟರ ಕೈಯಲ್ಲಿ ನಮ್ಮ ದೇಶದ ಆಡಳಿತ ಸಿಕ್ಕು ಇಂದು ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೇರುತ್ತಲೇ ಇದೆ. ಎಲ್ಲಿ ನೋಡಿದ್ರು ಅಕ್ರಮ ಮರಳು ದಂಧೆ, ಸಿಮೆಂಟ್ ಇಟ್ಟಂಗಿ, 2 ನಂಬರ್ ಕುತ್ತಾಚ, ಬೀರು ಬ್ರ್ಯಾಂಡಿ, ಅನ್ನಭಾಗ್ಯ ಯೋಜನೆಗಳನ್ನು ಕಳ್ಳ ಕದಿಮರಿಗೆ ಲೈಸೆನ್ಸ್ ಕೊಟ್ಟು ಕಡಿಮೆ ಇದ್ದ ಬೆಲೆಯನ್ನು ಹಣವಂತರಿಗೆ ದುಬಾರಿ ಬೆಲೆಗೆ ಮಾರಿಕೊಳ್ಳುತ್ತಾರೆ. ಯಾವುದೇ ಆಫೀಸಿನಲ್ಲಿ ಹೋದರೂ ಭ್ರಷ್ಟಾಚಾರ ಎಂಬ ಪಿಡುಗು ಏಡ್ಸ್ ರೋಗದಂತೆ ಈ ಸರ್ಕಾರದ ಕಚೇರಿಗಳಲ್ಲಿ ಹಬ್ಬುತ್ತಲೇ ಇದೆ. ನಿಮ್ಮಂತ ಭ್ರಷ್ಟ ರಾಜಕಾರಣಿಗಳನ್ನು ಬಗ್ಗೆ ಬರೆಯುತ್ತಾ ಹೋದರೆ ಅದಕ್ಕೆ ಕೊನೆ ಎಂಬುದೇ ಇಲ್ಲ. ನಿಮ್ಮಂತ ಹಗಲು ವೇಷದ ಕರ್ಮದ ದೀಪಗಳನ್ನು ಬೇರು ಸಮೇತ ಕಿತ್ತು ಹಾಕಿ ಈ ರೈತ ಸತ್ಯದ ದೀಪ ಹಚ್ಚುವ ರೈತನ ಮಗನಾಗುತ್ತಾನೆ. ತಿಳಿದುಕೋ ಪಾಪಾತ್ಮರೇ, ತಿಳಿದುಕೋ. ಏ ರಾಯ, ಧರ್ಮದ ಜ್ಯೋತಿ ಹಚ್ಚುವ ರೈತನ ಮಗನೇ, ಭೂಮಿಯಲ್ಲಿ ಹಗಲಿರುಳು ದುಡಿದರು ಹುಟ್ಟುಕೊಳ್ಳಲು ಒಂದು ಅಂಗಿ ಇಲ್ಲ, ಕಟ್ಟುಕೊಳ್ಳಲು ಒಂದು ಪಂಜ ಇಲ್ಲ. ಏ ರಾಯ, ಸುಮ್ಮನೆ ನೀನು ನಮ್ಮೊಂದಿಗೆ ಕೈ ಮಿಲಾಯಿಸಿದರೆ ನಾಳೆ ಬೆಳಗಾಗುವುದರೊಳಗಾಗಿ ನೀನು ಕಲಿಯುಗದ ಕುಬೇರನಾಗುತ್ತೀಯಾ? ತಿಳಿದುಕೋ. ಕುಬೇರ ರೆಡ್ಡಿ, ಕೋಟಿ ವಿದ್ಯೆಗಿಂತ ಮೇಟ ವಿದ್ಯೆ ಮೇಲೆಂದು ಹಿರಿಯರು ಹೇಳಿದ್ದಾರೆ. ನ್ಯಾಯದಿಂದ ದುಡಿದ ಹಣವೇ ನಮ್ಮ ಹತ್ತಿರ ಉಳಿಯುವುದಿಲ್ಲ. ಇನ್ನು ಕಂಡವರ ರುಂಡ ಮುರಿದು ಗಳಿಸಿದ ಪಾಪದಾನ ಉಳಿಯಲು ಸಾಧ್ಯವೇ? ಲೇ ಪಾಟೀಲ, ನಾಳೆ ಸರಿಯಾಗಿ ಬೆಳಗ್ಗೆ 10 ಗಂಟೆಗೆ ರೈತ ಸಂಘದವರು ಸರ್ಕಾರದ ವಿರುದ್ಧ ಹೋರಾಟ ಕೈಗೊಂಡಾಗ ಒಬ್ಬ ರೈತರಿಗೆ ಏನಾದರೂ ತೊಂದರೆ ಆದ್ರ ಅದಕ್ಕೆ ನೀನು ನಿಮ್ಮ ಸರ್ಕಾರವೇ ಹೊಣೆ. ಬರುತ್ತೇನೆ ನಾಳೆ ಇದು ಮಕ್ಕಳ ನಿಮಗೆ ಮಾರಿ ಹಬ್ಬ. ಮಂತ್ರಿಗಳೇ, ಈ ರೈತ ಸಂಘದ ಹುಲಿಗೆ ಸಾವಿನ ಗುಂಡಿ ತೋರಿಸದೆ ಹೋದರೆ
ಇಂದಿಲ್ಲ ನಾಳೆ ನಮ್ಮ ಬುಡಕ್ಕೆ ಕೊಡ್ಲಿ ಪೇಟೆ ಹಾಕುವುದು ಗ್ಯಾರಂಟಿ. ಏಕೆ ಈ ಮಂತ್ರಿ ಹೆಸರು ಕೇಳಿದರೆ ಇಡೀ ರಾಜ್ಯವನ್ನು ಭೂಕಂಪದಂತೆ ನಡುಗುತ್ತಿರುವಾಗ ಇನ್ನು ಒಬ್ಬ ಮಾಮೂಲಿ ರೈತ ಕುಂಡಿ ನಮ್ಮನ್ನೇನು ಮಾಡಬಲ್ಲ? ಲೇ ರಾಯ, ನೀನು ಉತ್ತಿ ಬಿತ್ತಿ ಬೆಳೆಯುವ ಭೂಮಿಯಲ್ಲಿ ನಿನ್ನ ಚೆಂಡುಗಳನ್ನು ನಮ್ಮ ಕೈಯಿಂದ ಕಡಿಸಿ ಅದೇ ಭೂಮಿಯಲ್ಲಿ ನಿನ್ನ ಹೂತ ಹಾಕದಿದ್ದರೆ ನನ್ನ ಹೆಸರು ಕೃಷಿ ಮಂತ್ರಿ ಜೆ.ಡಿ. ಪಾಟೀಲ್ನೇ ಅಲ್ಲ. ಯಪ್ಪ ಮಂತ್ರಿಗಳ, ಆದ್ರಿ ಗುರ್ಲಾಪುರ ಕ್ರಾಸ್ನ್ಯಾಗ ಕಬ್ಬಿಗೆ ಸರಿಯಾದ ಬೆಂಬಲ ಕೊಡಿ ಅಂದು ಜಿಲ್ಲಾ ಭವನದ ಮುಂದೆ ನಿಂತು ಸ್ಟ್ರೈಕ್ ಮಾಡಕತ್ತಾರತ್ರಿಪ್ಪ. ಆ ಮಂಗ್ಯಾನ ಮಕ್ಕಳು ಈಗ ಚಲೋ ಆತ್ಯಾ? ಕೇಕೆ ನಡಿ ಮೊದಲು ಹೋಗೋಣ ಅಲ್ಲಿಗೆ.